Hi, hello, welcome back to my new vlog and your vlog. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ನೀಡಿದೆ. ಬರ್ರಿ ನಾವು ಈಗ ವಿಡಿಯೋ ಸ್ಟಾರ್ಟ್ ಮಾಡಾಕತ್ತೀವಿ. ನೋಡ್ರಿ ನಮ್ಮ ಮೇಡಮ್ ಅವ್ರದ ರೆಡಿಯಾಗಿ ಆ್ಯಕ್ಷನ್ ಮಾಡಾಕಂತಾರ ಇಂಟ್ರೊಡಕ್ಷನ್ಗೆ. ಮತ್ತು ನಮ್ಮ ಸರ್ದ ನೋಡ್ತೀರಾ ಮಕ ಮಾಡ್ಕೊಂಡು ತಿನ್ನಾಕತ್ತಾರ. ಏಯ್ ಸೀದಾ ತಿನ್ನ ಬಿಡ ಬಿಡ ಸಾಲಿಗೆ ಟೈಮ್ ಆಗೈತಿ, ಇಲ್ಲಿ ನೋಡ್ಕೊತ ಕುಂತಾನ. ಫ್ರೆಂಡ್ಸ್ ನೋಡ್ರಿ, ಇವತ್ತಿನ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡಾಕಂತೇವಿ. ಯಾರಲ್ಲ ಹುಡುಗಿ ದೇವತರ ಅವಳೆ ನಿಮಗೆ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಾವಂತೇಳಿ ನಮ್ಗೆ ಪ್ಲೀಸ್ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದ ನೋಡಕ್ಕೆ ಹೋಗ್ಬೇಡ್ರಿ. ನಾವು ಈಗ ಒಂದು ಹೊಸದಾಗಿ ಒಂದು ಪುಟ್ಟ ಪ್ರಯತ್ನ ಮಾಡಾಕತ್ತೇವಿ, ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಬರ್ರಿ. ಇವತ್ತು ಅಮಾವಾಸ್ಯೆ, ಯಾವ ಅಮಾವಾಸ್ಯೆ ಅನ್ನೋದು ಗೊತ್ತಿಲ್ಲ. ಇದರ ಕ್ಯಾಲೆಂಡರ್ನೇ ಬರೀ ಅಮಾವಾಸ್ಯೆ ಅಂತ ಕೊಟ್ಟಾರ, ಬಟ್ ನಮಗೇನು ಅನ್ನೋದು ಗೊತ್ತಾಗತ್ತೆ. ಅದಕ್ಕೋಸ್ಕರ ಈಗ ಪೂಜೆ ಮಾಡ್ಬೇಕು ದೇವನ್ನ. ಮೊದಲು ಈಗ ಸ್ಕೂಲಿಗೆ ಬಿಟ್ಟು ಬರ್ಬೇಕು, ಅದಕ್ಕೋಸ್ಕರ ನಮ್ಮ ಮೇಡಮ್ ರೆಡಿಯಾಗಿ ನಿಂತಾರೆ. ಅವನ್ನ ಸ್ಕೂಲ್ಗೆ ಬಿಟ್ಟು ಬರ್ಬೇಕು. ಬಂದಿಂದ ಮನೆಯಾಗಿನ ಕೆಲಸ ಮತ್ತು ಪೂಜೆ. ಬಾಯ್. ನೋಡ್ರಿ ಹೊಂಟಾರ ಸ್ಕೂಲ್ ಬಿಡಕ್ಕೆ. ನೋಡ್ರಿ ನಮ್ಮ ಸಿಟಿ ಒಳಗಿಂದ ಹಿಂಗೈತಿ ವೆದರ್. ಫುಲ್ಲು ಮಾತ್ರ ಥಂಡಿ, ಮಾತ್ರ ಚಳಿ ಅನ್ಸಾಕಂತೈತಿ. ಅದಕ್ಕೋಸ್ಕರ ನೋಡ್ರಲ್ಲಿ ಅಲ್ಲಿ ಹೊಂಟಾರ, ನೋಡ್ರಲ್ಲಿ ಅಲ್ಲಿ ಹೋಗ್ತಾರ ನೋಡ್ರಿ. ಟಾಟಾ ಮಾಡ್ತಾನ. ಅವರಲ್ಲಿ ಹೊಂಟಾರ, ಅವನ್ನ ಬಿಡಕ್ಕೆ ಹೊಂಟಾರ ನಮ್ಮ ಮನೆಯವರು. ನಮ್ಮ ಕಾವೇರಿ ಮೀಡಿಯಮ್ ಅವರು ಸ್ಕೂಲಿಗೆ ಬಿಡಕ್ಕೆ ಹೋದ್ರು. ಈಗ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಹುಡುಗ ಎದ್ರು ಹುಡುಗನ ಕರ್ಕೊಂಡು ಇದನ್ನು ಮಾಡಬೇಕು ಮನೆಗೆ. ಇಲ್ಲ ಅಂತಂದ್ರೆ ಈಗ ನೆಕ್ಸ್ಟ್ ನಮ್ಮದು ಮನೆ ಕ್ಲೀನಿಂಗ್ ಮಾಡೋದೈತಿ. ಬರ್ರಿ, ಯಾಕಂದ್ರೆ ಇವತ್ತು ಅಮಾವಾಸ್ಯೆ. ನೋಡೋಣ ಏನಾಗ್ತೈತೆ ಅಂತೇಳಿ. A few moments later. ನೋಡತ್ತಿನ ನಾಷ್ಟ ಮಾಡು. ಇಲ್ಲಂದ್ರೆ ನಾ ಪಟ ಜಳಕ ಮಾಡ್ಕೊಂಬಂದಿಲ್ಲ, ಹೌದಲ್ಲ? ಜಳಕ ಮಾಡ್ಕೊಂಬಂದ್ಬಿಡ್ತೀನಿ. ಜಳಕ ಮಾಡ್ಕೊಂಡು ಬಂದು ನಾನು ಸ್ವಲ್ಪ ಅಲ್ಲಿ ಇದಕ್ಕೆ ಗ್ಯಾರೇಜ್ ಕಡೆಗೆ ಹೋಗ್ಬಿಡ್ತೀನಿ. ನಾ ಗ್ಯಾರೇಜ್ ಕಡೆಗೆ ಹೋಗ್ಬಿಡ್ತೀನಿ. ಜಳಕ ಮಾಡ್ಕೊಂಡು ನೀನು ಬಡ ಮುಗಿಸ್ಕೊಂಡು ನಾಷ್ಟ ಮಾಡ್ಕೊಂಡು ನಾನು ನಾಷ್ಟ ಮಾಡಿ ಹೋಗ್ತೀನಿ. ನೀನು ನಾಷ್ಟ ಮಾಡ್ಕೊಂಡು ಬಡ ಎಡಿಟ್ ಮಾಡಿ. ಬರೀ ಫ್ರೆಂಡ್ಸ್, ಈಗ ಬಡ ಏನಪ್ಪ ಅಂತಂದ್ರೆ ಈಗ ಜಳಕ ಮಾಡೋಣ. ಜಳಕ ಮಾಡಿ ನಾಷ್ಟ ಮಾಡ್ಕೊಂಡು ನಾನು ಸ್ವಲ್ಪ ಗಾಡಿ ಗ್ಯಾರೇಜಿಗೆ ಬಿಟ್ಟೀನಿ ಸರ್ವಿಸಿಗೆ. ಅದಕ್ಕೋಸ್ಕರ ನೋಡ್ಕೊಂಬರ್ಬೇಕು ಆಗತ್ತೇನಿಲ್ಲ ಅಂತೇಳಿ. ಯಾಕಪ್ಪ ಅಂತಂದ್ರೆ ಅದು ಗಾಡಿ ಬಿಟ್ಟ ಈಗ ಒಂದು ವಾರ ಆಯ್ತು. ನಾನು ಒಂದು ವಾರದ ಮ್ಯಾಗ ಆಯ್ತು ಗಾಡಿ ಬಿಟ್ಟು. ಯಾಕಂದ್ರೆ ಅದ್ರದ್ದೇನೋ ಸೆನ್ಸರ್ ಏನೋ ಹೋಗೈತಂತ. ಹಾಗಾಗಿ ಸೆನ್ಸರ್ ಹೋಗಿದ್ದಕ್ಕೆ ಅದನ್ನು 2,000 ಈಗ 2,000 ಈಗ ಅಡ್ವಾನ್ಸ್ ಕೊಡ್ಬೇಕಂತ ಹೇಳ್ತೀವಿ. ಅದಕ್ಕೂ ಕೊಟ್ಟೇನೆ ಅಮೌಂಟ್. ಇವತ್ತು ಮಾಡಿಬಿಡ್ತೀನಿ ಅಂತ ಹೇಳ್ಯಾರ. ತರಿಸೀವಿ ಅಂತ, ಇವತ್ತು ತರಿಸೀವಿ ಬರ್ರಿ ಅಂತ ಹೇಳ್ಯಾರ. ಈಗ ಹೋಗ್ಬೇಕು. ಅದಕ್ಕಿಂತ ಮುಂಚೆಗೂ ಒಂದು ಸಲ ನಾನು ಅವ್ರಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊತೀನಿ ಅಷ್ಟೇ. ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಹೋಗಿ ನೋಡೋಣಂತೆ ಏನಕ್ಕೈತೆ ಏನಿಲ್ಲ. ನಿಮ್ಗೆ ಅಲ್ಲಿ ಹೋಗಿ ತೋರಿಸ್ಬೇಕಂತಂದ್ರೆ ನಾನು ಈಗ ಫೋನ್ ಮನೆಗೆ ಬಿಟ್ಟು ಹೊಂಟೀನಿ. ಯಾಕಪ್ಪ ಅಂತಂದ್ರೆ ಎಡಿಟಿಂಗ್ಸ್ ಅದಾವೆ, ಅದ್ರಾಗೂ ವಿಡಿಯೋಸ್ ಡ್ರೈವ್ ಎಲ್ಲ ಎಡಿಟಿಂಗ್ ಮಾಡ್ಬೇಕಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಾನು ಅಲ್ಲಿಗೆ ಹೋಗಿ ತೋರ್ಸೋಕ್ಕಾಗಲ್ಲ. ನೋಡೋಣಂತ ಟ್ರೈ ಮಾಡ್ತೀನಿ. ಬಟ್ ಅಲ್ಲಿಗೆ ಹೋಗಿಂದ ನಾನು ಇಲ್ಲಾಂದ್ರೆ ನಾನು ಗಾಡಿ ರೆಡಿಯಾಗಿ ಬಂದಿಂದಾದರೂ ತೋರಿಸ್ತೇನಂತ. ತುಂಬ ದಿನ ಆಯ್ತು ಅದನ್ನು. ಮತ್ತು ನನಗೆ ಹಂಗೆ ಅನ್ಸಕ್ಕಂತತಿ. ಒಂದು ವಾರದ ಮ್ಯಾಗ ಆಗಿದ್ದಕ್ಕೆ ನನಗೆ ಇಷ್ಟ ಫೀಲ್ ಆಗಂತತಿ. ನೋಡೋಣ ಬರ್ರಿ. ನಮ್ಮ ಪಾಪ ಮಕ್ಕೊಂಡೈತಿ. ನಮ್ಮ ಪ್ರೀತಮ್ಮ ಸ್ಕೂಲ್ಗೆ ಹೋದ. ಅವ್ನು ಬಿಟ್ಟು ಬಂದು ಈಗ ನಾಷ್ಟ
ನಾಷ್ಟ ಮಾಡಕತ್ತಾರ. ಇದು ಲೈಟ್ರ್ ಹಾಳಾಗ್ಬಿಟ್ಟೈತಿ, ಅದಕ್ಕೋಸ್ಕರ ಲೈಟ್ರ್ ಏನಾತ ಅದನ್ನ ಅದು ಕಡ್ಡಿ ಮುರಿತಲ್ಲ ಅದು ಕೈ ಬಿಡೋಕ್ಕಾಗೋದಿಲ್ಲ ಅಲ್ಲೇ ಕೆಳಗೆ ನೋಡ್ರಿ. ಅದನ್ನ ಹಚ್ಚಕ್ಕೆ ಕೈ ಸುಟ್ಕೊಂಡ್ಲು ನಾಷ್ಟ ಮಾಡಕತ್ತಾಳ ಆಕೆ. ನಾವು ಈಗ ಬಡ ಬಡ ಜಳಕ ಮಾಡ್ತೀವಿ. ಯಾಕೆ ಅಂತಂದ್ರೆ ಇಲ್ಲಿ ನೀರು ಕೊಯ್ಲು ಹಾಕಿಟ್ಟಿದ್ದೆ, ನೀರಂತೂ ಕಾದವು. ಪಟ ಪಟ ಜಳಕ ಮಾಡಿ ಸಿಗ್ತಾನೆ ನೋಡ್ರಿ. ಜಳಕ ಮಾಡಿದ್ವಿ, ಜಳಕ ಮಾಡಿ ರೆಡಿಯಾಗಿ ನಿಂತೀವಿ. ಈಗ ನಮ್ಮ ಮೇಡಮ್ ಅವ್ರು ಕುಂತಾರೆ. ಇಲ್ಲೇ ಪಲಾವ್ ಮಾಡಾಕಿಟ್ರ, ಪಲಾವ್ ಹಾಕೊಂತಿದ್ದೆ. ಇಲ್ಲಿ ನಾನು ಜಳಕ ಈಗ ಮಾಡ್ಕೊಂಡು ರೆಡಿಯಾಗಿ ನಿಂತೀನಿ. ಈಗ ಪಲಾವ್ ಆದ್ಮೇಲೆ ನಾಷ್ಟ ಮಾಡ್ಕೊಂಡು ಸ್ವಲ್ಪ ನಾನು ಗಾಡಿ ನೋಡೋಕೆ ಹೋಗ್ಬೇಕು. ಬರ್ರಿ, ನಮ್ದು ಪಲಾವ್ ರೆಡಿ ಆಗಲಿ, ಸಿಗ್ತೇನಂತ ಅವಾಗ. ಓಕೆ ಫ್ರೆಂಡ್ಸ್, ಬರ್ರಿ ಈಗ ನನ್ನ ದೊಡ್ಡ ಮಗನ ಕರ್ಕೊಂಡು ಬರಕ್ಕೆ ಹೊಂಟೀನಿ. ಸೊ ಅವರು ಹೋಗೋಕ್ಕಾಗಂಗಿಲ್ಲ, ಯಾಕಂದ್ರೆ ಸ್ಕೂಟಿ ಹೋಗೈತಿ ದವಾಖಾನಿಗೆ, ಅದ್ರ ಸಲುವಾಗಿ ಈಗ ನಾನು ನನ್ನ ಮಗನ ಕರ್ಕೊಂಡು ಬರಕ್ಕೆ ಹೊಂಟೀನಿ. ಸೊ ಬರ್ರಿ ಹೋಗೋಣಂತ. ಸಾರಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ ಹೋಗಲ್ಲ, ಯಾಕಂದ್ರೆ ಫೋನ್ ಇಲ್ಲೇ ಇರ್ತೈತಿ. ಬರ್ರಿ ನನ್ನ ಮಗನ ಕರ್ಕೊಂಡು ಬರೋಣಂತ. ಬಂದ ನಾನು ನಿಮ್ಗೆ ಸಿಗ್ತೀನಿ. ನಮ್ಮ ಸಾಹೇಬ್ರು ಶಾಲೆಯಿಂದ ಬಂದು ಓಡಾಡ್ಕೊತ ಆಟ ಆಡಕ್ಕಂತಾರೆ. ಇಲ್ಲಿ ನೋಡ್ರಿ ನಮ್ಮ ಕಾವ್ಯ ಅವರು ಅಂಗಳ ಕಸ ಹೊಡೆದು, ಮನೆ ಕಸ ಹೊಡೆದು, ಮತ್ತೇನು ಮಾಡಕತ್ತಾರ ಬಾಂಡೆ ತೊಳ್ಕೊಳಕೊಂತಾಳೆ. ಸಿಂಕ್ನ್ಯಾಗ ಬಾಂಡೆ ಹಾಕ್ಬಿಟ್ಟಿವಿ, ಹಂಗಾಗಿ ಬಾಂಡೆ ತೊಳ್ಕೊಳಕೊಂತಾಳೆ ಆಕೆ. ನೋಡ್ರಿ ತೊಳ್ಕೊ ಬಾಂಡೆ. ಓದ್ಕೊಳೋದಪ್ಪ. ಹಾಂ, ಮುಗಿದತ್ತೆ. ನಾಳೆ ನಾಡ್ದು 2 ದಿನ ಸುಟ್ಟಿ ಬಿಡು. ನಾಳೆ ಲಘು ಹೇಳ್ಬೇಕು. ಹಾಂ, ಏನ ನಾಳೆ ದೇವಸ್ಥಾನಕ್ಕೆ ಹೋಗುಣ್ರಿ. ಗಾಡಿ ನಾಳೆ ಮಧ್ಯಾಹ್ನ ಕೊಡ್ತಾರೆ. ಹಾಂ ಪಿ, ನಾಳೆ ಏನು ಮಾಡತ್ತಾಳ ನೀವು? ಎದ್ರ ಕೆಲಸ? ನೋಡ್ರಿ, ನಮ್ಮ ಕಾವೇರಿ ಅವರು ಇಲ್ಲವರೇ, ನಮ್ಮ ಪ್ರೀತಮ್ ಅವರು ಇಲ್ಲದಾರೆ, ನಾನು ಇಲ್ಲಿ ಕುಂತೇನೆ. ಇಷ್ಟೊತ್ತ ನಾನು ಸ್ವಲ್ಪ ಹಂಗೆ ಡಿಸ್ಕಷನ್ ಮಾಡ್ಕೊಂಡು ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ನಮ್ಮ ಪಾಪು ಬೇರೆ ಮಕ್ಕೊಂಡ, ಅದಕ್ಕೋಸ್ಕರ ಈಗ ನಮ್ಮ ಮೇಡಮ್ ಏನೋ ಮಾಡಕತ್ತಾರ. ಇವೊಂದು ಊಟ ಆತ. ಹಾಂ, ನೋಡ್ರಿ ನಮ್ಮನ್ನು ಬಿಟ್ಟು ಊಟ ಮಾಡಿ ಸೊಂಡಿ ಎತ್ತಿ ನೀರು ಬಿಗಾಕತ್ತಾನ. ಬರ್ರಿ ಈಗ ಊಟ ಮಾಡಬೇಕು. ಸ್ಪೆಷಲ್ ಅನ್ನೋಕ್ಕೇನು ಸ್ಪೆಷಲ್ ಇಲ್ಲ, ಯಾಕೋ ಬೇರೆ ಏನು ತಿನ್ನೋಕ್ಕಿದನೇ ಇಲ್ಲ. ಅದಕ್ಕೋಸ್ಕರ ಈಗ ಮತ್ತೆ ಏನು ಮಾಡಿ ಪಲಾವ್ ಅಲ್ಲ, ಪಲಾವ್ ಮಾಡ್ಯಾರ. ಪಲಾವ್ ತಿಂದು ಒಗ್ಗರಣೆ ಅನ್ನ ಪಲಾವ್ ಒಗ್ಗರಣೆ ಅಂತಾರಲ್ಲ. ಮತ್ತೆ ಎಲ್ಲಿಗೆ ಬರ್ಬೇಕೆ? ನೋಡ್ರಿ ಎಷ್ಟು ಕ್ಲೀನ್ ಮಾಡ್ರು ಅಷ್ಟೇ ನಮ್ಮದು ಮನೆ ಕಿಚನ್. ಪ್ಲೇಟ್ ಇವ್ ನೋಡ್ರಿ, ಇಲ್ಲಿ ತಿಂದು ಕೇರ್ ತಳಗೆಲ್ಲ ಚೆಲ್ಲಾಡ್ಬಿಟ್ಟ ನನ್ನ. ಜನ್ಮಕ್ಕೆ ಹೋಗೋ ನೋಡ್ದು ಎಲ್ಲಿ ಬೇಕಾದ್ರೆ ನನಗೆ ಕಲಾಗುತ್ತೆ ಹತ್ತಾಗ್ತದೆ. ಏನು ಹತ್ತಾಗ್ತದೆ ಅಂತ ನಾ ಈಗ ನೋಡ್ತೀನಿ. ಕೆಳಗೆಲ್ಲ ಅನ್ನ ಚೆಲ್ಲಾನ, ತಾನು ಒಬ್ಬನೇ ನಡ್ಕೊಂಡು ತಿಂದಾನ. ತಳಗೆಲ್ಲ ಅಲ್ಲಿಂದ ಇಲ್ಲಿ ಮಟ್ಟ ಐತಿ. ನೋಡೋಣ ಇಲ್ಲೆಲ್ಲ ಚೆಲ್ಲಂದು ಏಕ ಇದ್ದು
ನಿಮ್ಗೆ ಇದು ವಿಡಿಯೋದಾಗ ಕಾಣಿಸಾಗುವಂತಿಲ್ಲ ಅಂತ ಕಾಣಿಸ್ತೈತಿ. ಬಟ್ ಇದು ನೋಡ್ರಿ ಇಲ್ಲೈತಿ, ಆ ಕಡೆ ಎಲ್ಲ ಐತಿ. ಓದೋದು ಮುಗಿತಾ? ಬಯಾಗಿಂದ ಹಳಿ ತೆಗಿದನು. ಓದೋದು ಮುಗಿತಾನ? ನಾ ಏನು ಕೇಳಕತ್ತಾನ ಅದನ್ನು ಉತ್ತರ ಕೊಡು ಫಸ್ಟು. ಏನು ಕೇಳತ್ತಾನ? ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ ಬರದಿಯಾ? ಮತ್ತು ಅದನ್ನು ಹೇಳಿ ಬಾಯ್ಬಿಟ್ಟು ಮೂಲಿಯಾಗಿ ಸೇರ್ಕೊಳವಂತಿ. ಬರ್ರಿ ಈಗ ಬಡ ಊಟ ಮಾಡೋಣ. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು. ರೆಸ್ಟ್ ಅನ್ನೋಕೆ ಏನಿಲ್ಲ, ಇನ್ನು ಡೈರೆಕ್ಟ್ ಮಲ್ಕೊಳ್ಳೋದೆ. ರೆಸ್ಟ್ ಇಷ್ಟು ಏನಿಲ್ಲ, ಈಗ ಮಲ್ಕೋಬೇಕು. ಬರ್ರಿ ಊಟ ಮಾಡ್ತೀವಿ. ಯಾಕೆ ಊಟ ಮಾಡೋದ? ಬರ್ರಿ ಊಟ ಮಾಡ್ತೀವಿ. ಈಗ ಊಟ ಮಾಡಿದ್ಮೇಲೆ ಸಿಕ್ಕ ನೋಡ್ರಿ, ನಮ್ಮ ಬಡವರ ಒಂದು ಪಲಾವ್, ಬಡವರ ಪಲಾವ್ ಇದು. ಏನಾತ? ಹಾಂ ಓಯ್, ಏನು ಮಾಡಿದ್ದೀರ? ಏನು ಮಾಡಿದ? ತಲೆ ಅಲ್ಲ ಒಂದು ಯಾಕ ನೀ ಯಾಕೆ ಅವಂಗ ಹಾಯಕ್ಕೆ ಹೋಗಿದ್ದಿ? ಕುಂದ್ರಾಕ ಹೋದ್ನಿ, ಅದ ನಿನಗೆಲ್ಲ ಅಲ್ಲ. ಮುಂದೆ ಬಂದು ನೋಡ್ರಿ, ಇಬ್ಬರು ಅವ್ವ ಮಗ ಡಿಕ್ಕಿ ಹೊಡೆದಾರ. ನೀವು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗೋಣಂತ ಮತ್ತೊಂದು ಬ್ಲಾಗ್ನಲ್ಲಿ.